ರಾಜ್ಯ ರಾಜಕಾರಣದ ಸದ್ಯದ ಬೆಳವಣಿಗೆ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಖರ್ಗೆ ಇಬ್ಬರು ಕೂಡ 1-to-1 ಮೀಟಿಂಗ್ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ನಡೀತಾ ಇರುವಂತಹ ಗುದ್ದಾಟ. ಸಿಎಂ ಸಿದ್ದರಾಮಯ್ಯಗೆ ಟಕ್ಕರ್ ಕೊಟ್ರ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ವರ್ಡ್ ಪವರ್ಗಿಂತ ವರ್ಡ್ ಪವರ್ಗೆ ಶಕ್ತಿ ಜಾಸ್ತಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಾತು ಉಳಿಸ್ಕೊಳ್ತೇವೆ, ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಂಡು ಹೋಗಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಒಂದು ಹೇಳಿಕೆಯನ್ನ ಕೊಟ್ಟರು. ಅದು ಪ್ರೆಸಿಡೆಂಟ್ ಕೊಡ್ಲಿ, ನಾನು ಕೊಡ್ಲಿ, ನೀವು ಕೊಡ್ಲಿ, ಯಾರೇ ಕೊಡ್ಲಿ, ವರ್ಡ್ ಪವರ್ಗಿಂತ ವರ್ಡ್ ಪವರ್ಗೆ ಶಕ್ತಿ ಜಾಸ್ತಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಪರೋಕ್ಷವಾಗಿ ಸಿದ್ದರಾಮಯ್ಯಗೆ ಕೌಂಟರ್ ಕೊಟ್ರ ಹಾಗಾದ್ರೆ ಡಿಕೆ ಶಿವಕುಮಾರ್ ಯಾವ ಒಂದು ಮಾತನ್ನ ಕೊಟ್ಟು ಅವರು ಉಳಿಸ್ಕೊಂಡಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಅವರು ಇಲ್ಲಿ ಹೇಳೋದಕ್ಕೆ ಪ್ರಯತ್ನಿಸಿದ್ದಾರೆ ಅನ್ನೋದು ಪ್ರಶ್ನೆ. ಹೋರಾಟದಿಂದನೇ ಪ್ರತಿ ಸಂದರ್ಭದಲ್ಲೂ ನ್ಯಾಯ ಸಿಗ್ತದೆ. ನಿಮ್ಮ ವಾದ, ನಿಮ್ಮ ತೀರ್ಪು ಕೆಳಗಡೆಯಿಂದ ಬೆಳೀತಾ ಇರ್ತೀರಿ. ನಾವು ಇಷ್ಟು ದೊಡ್ಡ ಸ್ಥಾನದಲ್ಲಿ ನಾವು ಕೂತಿರ್ತೀವಿ. ಅಲ್ಟಿಮೇಟ್ಲಿ ನಾನು ಈಗ ನಮ್ಮ ಪೊನ್ನಣ್ಣಂಗೆ ಹೇಳ್ತಾ ಇದ್ದೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಈಗೇನು ಒಂದು ಮಾತು ಕೊಡ್ತೇವೆ, ಮಾತು ಉಳಿಸ್ಕೊಳ್ತೀವಿ, ಮಾತು ಆಡ್ತೀವಿ, ಅದೇ ವಿಶ್ವದಲ್ಲೇ ಒಂದು ಪವರ್. ಅದು ಒಬ್ಬ ಜಡ್ಜಿ ಕೊಡಲಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೊಡಲಿ, ನಾನು ಕೊಡಲಿ, ನೀವು ಕೊಡಲಿ, ಮನೇಲಿ ಮಾತಾಗಲಿ, ದಟ್ ಈಸ್ ದಿ ಬಿಗ್ಗೆಸ್ಟ್ ಪವರ್. ಆ ಪವರ್ಗೆ ನಾವು ಈ ರೀತಿ ಕೊಟ್ಟಂಥ ಮಾತುಗಳಿಗೆ ನಾವೆಲ್ಲ ಕೂಡ ರಕ್ಷಣೆ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಇವತ್ತು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಕಲ್ಪಿಸುವ ಎಲ್ಲ ಕೂಡ ಧರ್ಮಗಳನ್ನ ಉಳಿಸ್ಕೊಳ್ಳಿಕ್ಕೆ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ ಒಬ್ಬರು ನನಗೊಂದು ಮೆಸೇಜ್ ಹಾಕಿದ್ರು. ವೆಂಕಟೇಶು ಓದಬೇಕಾದ್ರೆ